ಇವತ್ತು ಆಡಳಿತಾತ್ಮಕವಾಗಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಏನು ಕ್ರಮವನ್ನು ತೊಗೊಂಡಿದ್ದಾರೆ ಅದನ್ನು ಮುಂದಿಟ್ಕೊಂಡು ಅದನ್ನು ಸಮುದಾಯಕ್ಕೆ ಆದ ಅನ್ಯಾಯ ಅಂತೇಳಿ ಬಿಂಸ ಕೊಟ್ಟಿರ್ತಕ್ಕಂಥದ್ದು ಅವರ ಮೊಸಳೆ ಕಂಡಿರೋ ನಮ್ಮ ಅನ್ನೋದನ್ನು ನಾನು ಸ್ಪಷ್ಟವಾದ ಮಾತುಗಳಲ್ಲಿ ಹೇಳ್ತೀನಿ. ಬಿ ಜೆ ಪಿಯವರು ಇಂತಹ ನಾಟಕಗಳನ್ನ ಬಿಡಬೇಕಾಗುತ್ತೆ. ನಿಮಗೆ ನಿಜಕ್ಕೂ ಆ ಸಮುದಾಯದ ಬಗ್ಗೆ ಅಷ್ಟೊಂದು ಕಳಕಳಿ ಇದ್ದಿದ್ದರೆ ನೀವೇ ಚುನಾವಣಾ ಪೂರ್ವದಲ್ಲಿ ಕೊಟ್ಟಂತಹ ಹೇಳಿಕೆಗೆ ಅನುಗುಣವಾಗಿ ಶ್ರೀರಾಮುಲು ಅವರಿಗೆ ಏನಕ್ಕೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಡಲಿಲ್ಲ? ಏನಕ್ಕೆ ನಿಮ್ಮ ಸರ್ಕಾರದಲ್ಲಿ ಆ ಸಮುದಾಯದ ಅಧಿಕಾರಿಗಳಿಗೆ ಆಯಕಟ್ಟಿನ ಸ್ಥಾನವನ್ನು ಕೊಡಲಿಲ್ಲ? ಏನಕ್ಕೆ ದಯಾನಂದ್ ಅವರು ಎಲಿಜಿಬಲ್ ಇದ್ದರೂ ಸಹ ನೀವು ಅವ್ರನ್ನ ಪೊಲೀಸ್ ಆಯುಕ್ತರು ಮಾಡಲಿಲ್ಲ? ಇವೆಲ್ಲವಕ್ಕೂ ಉತ್ತರ ಕೊಡೋದಕ್ಕೆ ಬಿ ಜೆ ಪಿನಲ್ಲಿ ಉತ್ತರ ಇಲ್ಲ. ಹಾಗಾಗಿ ಇವತ್ತೇನು ದಯಾನಂದ್ ಅವರ ವಿಚಾರವನ್ನು ಇಟ್ಕೊಂಡು ಸಮುದಾಯದ ಹೆಸರಿನಲ್ಲಿ ರಾಜಕೀಯ ಲಾಭ ಮಾಡಿಕೊಡೋದಕ್ಕೆ ಹೊರಟಿದ್ದಾರೆ. ಅದನ್ನು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪಕ್ಷ ಖಂಡನೆ ಮಾಡುತ್ತೆ. ನಾವು ಯಾವತ್ತೂ ಸಹ ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯಲ್ಲಿ ಎಲ್ಲ ಅಧಿಕಾರಿಗಳನ್ನ ಒಟ್ಟಿಗೆ ತೊಗೊಂಡೋಗುವಂಥ ಕೆಲಸವನ್ನು ಮಾಡಿದ್ದೇವೆ. ಎಲ್ರಿಗೂ ಸನ್ಮಾನ್ಯ ಸಿದ್ದರಾಮಯ್ಯನವರು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಇದನ್ನು ರಾಜಕೀಯವಾಗಿ ಬಳಸ್ಕೊಳ್ಳುವಂಥ ಬಿ ಜೆ ಪಿಯ ಪ್ರಯತ್ನ ಅಥವಾ ಬಿ ಜೆ ಪಿ ಕೃತ್ಯವನ್ನು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪಕ್ಷ ಸ್ಪಷ್ಟವಾಗಿ ಖಂಡನೆ ಮಾಡುತ್ತೆ.